ಹೇಗಿರ್ಬೇಕು ಹೇಗಿದ್ದೀರಾ ಎಲ್ರು? ಇವಾಗ ನಾನು ಒಂದು ವರ್ಕ್ ಫ್ರಮ್ ಹೋಮ್ ಅಂದ್ರೆ ಇಂಜಿನಿಯರ್ಸ್ ಮಾಡ್ಬೇಕು ಆ ತರದ ವರ್ಕ್ ಫ್ರಮ್ ಹೋಮ್ ಅಲ್ಲ. ಏನೂ ಓದಿಲ್ಲ ಅಂದ್ರೂ ಮನೆಯಲ್ಲೇ ಗೃಹಿಣಿಯರು ಮಕ್ಕಳನ್ನ ಗಂಡನ ಎಲ್ಲ ಆಫೀಸಿಗೆ ಹೋದ್ಮೇಲೆ ಫ್ರೀ ಟೈಮ್ ಅಲ್ಲಿ ನಾವ್ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಮತ್ತೆ ಅವರೆಲ್ಲ ಏನೇನ್ ಮಾಡ್ತಿದ್ದಾರೆ ಅದ್ರದ್ದೆಲ್ಲ ಡೀಟೇಲ್ಸ್ ಕೊಡೋಣ ಅಂತ ಇವತ್ತು ನಾನು ನನ್ನ ಫ್ರೆಂಡ್ ಅವ್ರು ಆಕ್ಚುಲಿ ಒಂದು 2 years ಇಂದ ಅವ್ರ ಪರಿಚಯ ಇದೆ ನನಗೆ. ಅವ್ರ ಹತ್ರ ನಾನು ಪ್ರಾಡಕ್ಟ್ ತಗೋತಾ ಇದ್ದೀನಿ 2 years ಇಂದ. ಅವ್ರನ್ನ ಪರಿಚಯ ಮಾಡ್ಸೋಣ ಅಂತ. ಪ್ರತಿಭಾ ಅಂತ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿಮ್ಗೆ ಯಾವಾಗಿಂದ ಇದನ್ನ ಎಷ್ಟು ವರ್ಷದಿಂದ ಇದನ್ನ ಶುರು ಮಾಡಿದ್ರಿ? ಹೇಗ್ ಮಾಡ್ತಿದ್ದೀರಿ? ಮತ್ತೆ ಮನೆಯವ್ರ ಸಪೋರ್ಟ್ ಎಲ್ಲ ಎಲ್ಲಿಂದ ತರ್ತೀರಿ ಪ್ರಾಡಕ್ಟ್ಸ್ ಎಲ್ಲ? ಆಕ್ಚುಲಿ ಬೇಸಿಕ್ಲಿ ನಾನ್ ಬ್ಯಾಂಗ್ಳೂರವಳೆ. ಫಸ್ಟ್ ಕೋವಿಡ್ ಇಂದ ನಾವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದು. ಯಾಕಂದ್ರೆ ನಾನು ಎಸ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಕೋವಿಡ್ ಇದರಿಂದ ಜಾಬ್ ಹೋಯ್ತು. ಹಂಗಾಗಿ ನಾವು ಈ ಪ್ರಾಡಕ್ಟ್ಸ್ ನ ತುಂಬಾ ವರ್ಷದಿಂದ ನಮ್ದೇ ರಿಲೇಟಿವ್ಸ್ ಮಾಡೋದ್ರಿಂದ ಸೊ ನಾವ್ ಯಾಕೆ ಇದೇ ಪ್ರಾಡಕ್ಟ್ಸ್ ನ ನಾವು ಇದ್ ಮಾಡಬಾರ್ದು, ಮಾರ್ಕೆಟಿಂಗ್ ಮಾಡಬಾರ್ದು ಅಂತೇಳಿ ಜಸ್ಟ್ ಒಂದು ಟ್ರೈ ಕೊಟ್ವಿ. ಅವರು ಆಯ್ತು ಸಪೋರ್ಟ್ ಮಾಡ್ತೀವಿ ಮಾಡಿ ಅಂತ ಹೇಳಿದ್ರು. ಸಡನ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಸ್ವಲ್ಪ ಪ್ರಮಾಣದಿಂದ ಸ್ಟಾರ್ಟ್ ಮಾಡಿದ್ವಿ ವಿತ್ ನಮ್ಮ ಹಸ್ಬೆಂಡ್ ಸಪೋರ್ಟ್. ನಮ್ಮ ಹಸ್ಬೆಂಡ್ ಮಲ್ನಾಡ್ ಅವ್ರು ಆಗಿರೋದ್ರಿಂದ ನಾವು ಸೇಲ್ ಮಾಡೋ ಪ್ರತಿ ಒಂದು ಪ್ರಾಡಕ್ಟ್ ಮಲ್ನಾಡ್ದೇ ಆಗಿರುತ್ತೆ. ಸೊ ಕಂಪ್ಲೀಟ್ ನಾವು ಉಪ್ಪಿನಕಾಯಿ ಆಗ್ಲಿ ಏನೇ ಆಗ್ಲಿ ನಾವು ಮಲ್ನಾಡಿಂದಾನೇ ತರಿಸೋದು. ಸೊ ಹಂಗಾಗಿ ಫಸ್ಟ್ ಕೋವಿಡ್ ಇಂದ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ವಿ ಬಿಸ್ನೆಸ್. ಮತ್ತೆ ಹೋಗ್ತಾ ಹೋಗ್ತಾ ನಮ್ಮ ಬಿಸ್ನೆಸ್ ಒಂದು ಹೆಸರು, ಫರ್ಮ್ ಹೆಸರು ಎಲ್ಲ ಕೊಟ್ವಿ, ಶ್ರೀ ಸಾಯಿ ಫುಡ್ ಪ್ರಾಡಕ್ಟ್ಸ್ ಅಂತ. ಸೊ ಕಂಪ್ಲೀಟ್ ನಮ್ಮ ಹಸ್ಬೆಂಡ್ ಬ್ಯಾಕ್ ಬೋನೇ ಇದಕ್ಕೆ. ನಮ್ಮ ಹಸ್ಬೆಂಡೇ ಸಪೋರ್ಟ್ ನಮ್ಗೆ. ಹೇಳ್ಬೇಕು ಅಂದ್ರೆ ಅವರೇ ನಮ್ ಬ್ಯಾಕ್ ಬೋನ್ ಬಿಸ್ನೆಸ್ಗೆ. ಸೊ ಒಂದು ಪ್ರಾಡಕ್ಟ್ಸ್ ತರ್ಸೋದಾಗ್ಲಿ, ಆರ್ಡರ್ ಮಾಡೋದಾಗ್ಲಿ, ಕಂಪ್ಲೀಟ್ ಪ್ಯಾಕಿಂಗ್ ಇಂದ ಹಿಡಿದು ಎಲ್ಲ ಅವರೇ ನೋಡ್ಕೊಳ್ತಾರೆ. ನಾವು ಬರೀ ಮಾರ್ಕೆಟಿಂಗ್ ಮಾಡ್ತೀವಿ ಅಷ್ಟೇ, ಬಟ್ ಕಂಪ್ಲೀಟ್ ಎಲ್ಲ ಅವರೇ ನೋಡ್ಕೊಳ್ಳೋದು. ಬರೀ ಮಾರ್ಕೆಟಿಂಗ್ ಯಾಕಂದ್ರೆ ಇಬ್ಬರಿಗೆ ಇಲ್ಲಿ ತುಂಬಾ ಯೂಸ್ ಇದೆ. ನಮ್ಮಂಗೆ ತಗೊಳ್ಳೋರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅಂತ ನಾವು ಹುಡ್ಕೊಂಡು ಹೋಗಕ್ ಆಗಲ್ಲ. ಮತ್ತೆ ನೀವು ಯಾರಿಂದ ತರಿಸ್ತೀರಲ್ಲ ಅವರು ಸುಮ್ನೆ ಅವ್ರಿಗೆ ಗೊತ್ತಿದೆ ಚೆನ್ನಾಗಿ ಮಾಡೋದು ಹೇಗೆ ಅಂತ, ಬಟ್ ಅವ್ರಿಗೆ ಮಾರ್ಕೆಟಿಂಗ್ ಮಾಡಕ್ ಗೊತ್ತಿಲ್ಲ. ಆದ್ರೆ ನೀವು ಅವ್ರಿಗೆ ಕೂಡ ಹೆಲ್ಪ್ ಮಾಡ್ತಿದ್ದೀರಾ. ಅವರು ಸುಮ್ನೆ ಕೂತಿರೋ ಆ ಮಾಡ್ತಿರೋರೆಲ್ಲ ಲೇಡೀಸೇ ಇರ್ತಾರೆ ಈ ತರ ಪ್ರಾಡಕ್ಟ್ಸ್ ಎಲ್ಲ. ಈಗ ಅವ್ರಿಗೂ ಒಂದು ಅರ್ನಿಂಗ್ಸ್ ಕೊಡ್ತಾ ಇದೀರಿ ಅಲ್ವಾ? ನನ್ನ ಅಂಡ್ರಲ್ಲಿ ಹೌದು, ವುಮೆನ್ ಎಂಟರ್ಪ್ರೈನರ್ಸ್ ಇದಾರೆ. ಒಂದು 4-5 ಜನ ಇದಾರೆ, ಮನೆಯಿಂದಾನೇ ಕುತ್ಕೊಂಡು ಕೆಲಸ ಮಾಡ್ತಾರೆ. ಅವರಿಗೆ ಕೆಲವರಿಗೆ ಲ್ಯಾಂಗ್ವೇಜ್ ಆಗೋತಿಲ್ಲ, ಆದ್ರೂ ಮಂತ್ಲಿ ಒಂದು ಮಿನಿಮಮ್ ಅಮೌಂಟ್ ಅಂತ ಅರ್ನ್ ಮಾಡಿ ಅವರು ಕಾಲ್ ಮೇಲೆ ಅವ್ರು ನಿಂತಿರೋರು ಇದಾರೆ. ಕಂಟಿನ್ಯೂಸ್ 4 to 5 years ಇಂದ ನನ್ನ ಜೊತೆನೆ ಇರೋರು ಇದಾರೆ. ಪ್ಲಸ್ ನಾವು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಮಾಡ್ತೀವಿ. ಮತ್ತೆ ಲೋಕಲ್ ಇದಕ್ಕೂ ಕೊಡ್ತೀವಿ. ಬ್ಯಾಂಗ್ಳೂರಲ್ಲಿ ಎಲ್ಲಾ ಏರಿಯಾಸ್ಗೂ ಇದ್ ಮಾಡ್ತೀವಿ. JP ನಗರ್, ಜಯನಗರ್ ಆ ಕಡೆ ಎಲ್ಲ ಅರೌಂಡ್ 300+ ಕಸ್ಟಮರ್ಸ್ ನಮ್ಮ ಹತ್ರ ಇದಾರೆ ಬೇಸ್. ಮತ್ತೆ ಔಟ್ಸೈಡ್ ಬ್ಯಾಂಗ್ಳೂರು ಕೊಡ್ತೀವಿ ಬಲ್ಕ್ ಅಲ್ಲಿ. ಸೊ ರೀಸೆಲ್ಲರ್ಸ್ ಇದಾರೆ, ಒಂದು 10 to 15 ಮೆಂಬರ್ಸ್ ನಮ್ಮ ಹತ್ರ ತಗೊಂಡು ರೀಸೆಲ್ಲಿಂಗ್ ಮಾಡೋರು ಇದಾರೆ. ಸೊ ಮತ್ತೆ ನಮ್ದು ಇಂಟೆನ್ಷನ್ ಏನಂದ್ರೆ ನಮ್ ಬಿಸ್ನೆಸ್ ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕು ಕಸ್ಟಮರ್ಗೆ ಅಂತ. ನಾವ್ ಏನೇ ಒಂದ್ ಪ್ರಾಡಕ್ಟ್ ಮಾರ್ಕೆಟ್ ಬಿಟ್ರೆ ನಾವು ಫಸ್ಟ್ ಅದನ್ನ ಟೇಸ್ಟ್ ಮಾಡ್ತೀವಿ. ನಮ್ಗೆ ಹೆಂಗ್ ಯೂಸ್ ಆಗ್ತಿದೆ ಅಂತ, ನಮ್ಗೆ ಓಕೆನಾ. ಎಸ್ಪೆಷಲಿ ನಮ್ಮ ಹಸ್ಬೆಂಡ್ ಯಾವ್ದೋ ಒಂದು ಪ್ರಾಡಕ್ಟ್ ಅಂದ್ರು ಅವ್ರು ಫಸ್ಟ್ ಒಂದ್ ಬಾಟಲ್ ನ ಓಪನ್ ಮಾಡ್ಬಿಟ್ಟು ನಾವು ಟೇಸ್ಟ್ ಮಾಡ್ತೀವಿ. ಮತ್ತೆ ನಾವು ಫ್ಯಾಕ್ಟ್ರಿ ವಿಸಿಟ್ಸ್ ಮಾಡ್ತೀವಿ. ಇವಾಗ ನಮ್ ಪಿಕಲ್ಸ್ ಆಗ್ಲಿ, ಅವರು ಯಾರಾದ್ರೂ ಒಂದ್ ಕಸ್ಟಮರ್ ಅವ್ರ ಮನೇಲಿ ಯೂಸ್ ಮಾಡಿದ್ರೆ ಅವರು ರಿಲೇಟಿವ್ಸ್ಗೆಲ್ಲ ಹೇಳಿ ವರ್ಡ್ ಆಫ್ ಮೌತ್ ಇಂದಾನೆ ನಮ್ ಬಿಸ್ನೆಸ್ ಹಿಂಗ್ ಬೆಳ್ದಿರೋದು. ಮತ್ತೆ ಎಲ್ಲ ಕಸ್ಟಮರ್ಸ್ ಅಷ್ಟೇ, ಏನಾದ್ರೂ ಒಂದು ಇವಾಗ ಅಪಾರ್ಟ್ಮೆಂಟ್ ಸೋರ್ಸಿಂಗ್ ಅಲ್ಲಿ ಏನಾದ್ರು ಹೇಳಿದ್ರೆ ಅವರು ಪಾಪ ಅವರೇ ಪ್ರಿಂಟ್ಔಟ್ ತಗೊಂಡು ಇದಕ್ಕೆ ಕಮ್ಯುನಿಟಿಗೆ ಹಾಕೋದು ಇದೆ ಕಸ್ಟಮರ್ಸ್. ಅಷ್ಟು ಸಪೋರ್ಟ್ ಮಾಡ್ತಾರೆ ಕಸ್ಟಮರ್ಸ್. ಪ್ರಾಡಕ್ಟ್ ಚೆನ್ನಾಗಿದ್ರೆ ಸಪೋರ್ಟ್ ಮಾಡ್ತಾರೆ ಯಾರಾದ್ರೂ. ಈಗ ನಾವ್ ಒಂದ್ಸಲ ಯೂಸ್ ಮಾಡಿ ನಮ್ಗೆ ಇಷ್ಟ ಆದ್ರೆ ಯಾರಾದ್ರೂ ಹೋಗೇ ಹೋಗತ್ತೆ, ಚೆನ್ನಾಗಿದೆ ನೀವು ಟ್ರೈ ಮಾಡಿ ಅಂತ. ಇವಾಗ ಹೆಲ್ತ್ ಎಲ್ಲರದು ತುಂಬಾ ಹಾಳಾಗ್ತದೆ. ಯಾಕಂದ್ರೆ ಪ್ರಿಸರ್ವೇಟಿವ್ ನಮ್ಗೆ ಸಾಮಾನ್ಯ ಎಲ್ಲಾ ಲೇಡೀಸು ವರ್ಕಿಂಗ್ ಇರೋದ್ರಿಂದ ಅವ್ರಿಗೆ ಮಾಡ್ಕೊಳಕ್ ಮನೇಲಿ ಆಗಲ್ಲ. ಹಂಗಾಗಿ ಆಚೆ ತಗೋತೀವಿ. ಆಚೆ ತಗೊಳ್ಳುವಾಗ ಅವ್ರು ಏನ್ ಹಾಕಿರ್ತಾರೆ ಏನು ಗೊತ್ತಿರಲ್ಲ. ಅದ್ರ ಬದಲು ಪರಿಚಯ ಇರೋರಾದ್ರೆ ಅಂದ್ರೆ ಕರೆಕ್ಟ್ ಆಗಿ ಏನ್ ಹಾಕಿರ್ತಾರೆ ಏನಿಲ್ಲ ಅಂತ ಗೊತ್ತಿರೋದ್ರಿಂದ ಅಂತವ್ರ ಹತ್ರ ತಗೊಳ್ಳೋದು ತುಂಬಾ ಒಳ್ಳೇದು. ಮತ್ತೆ ಅವರು ಮನೇಲಿ ಕೂಡದೆ ಅವ್ರ ತರ ಇನ್ನೂ ಎಷ್ಟು ಜನ ಇದಾರೆ ಅವ್ರಿಗೆಲ್ಲ ತುಂಬಾ ಲೇಡೀಸ್ಗೆಲ್ಲ ಈಗ ಅಂದ್ರು ಅವರು ಕೆಲವರಿಗೆಲ್ಲ ಓದಕ್ಕೆ ಬರೀಕ್ಕೆ ಗೊತ್ತು ಇಲ್ಲ ಅಂತ ಅಂತವ್ರ ಹತ್ರ ಅವ್ರು ತಗೋತಿದ್ದಾರೆ ಅಂದ್ರೆ ಈಗ ಅವ್ರಿಗೂ ಒಂದು ಅರ್ನಿಂಗ್ಸ್ ಕೊಡ್ತಾ ಇದಾರೆ ಇವರಿಂದ. ಅದು ಆಗ್ತದೆ. ಕೆಲವರಿಗೆ ಮಾರ್ಕೆಟಿಂಗ್ ಮಾಡಕ್ ಗೊತ್ತಿರಲ್ಲ,
ಮಾರ್ಕೆಟಿಂಗ್ ಮಾಡೋರ ಹೆಲ್ಪ್ ಇಂದ ಅವ್ರು ಕೂಡ ಚೆನ್ನಾಗಿ ಆಗ್ತಾರೆ. ಅದು ಕೂಡ ತುಂಬಾನೇ ಆಕ್ಚುಲಿ ಒಳ್ಳೆ ಕೆಲಸನೇ. ಹೌದು, ಈಗ ಅವ್ರ ಮನೇಲಿ ಕೂತು ಕೆಲವರಿಗೆ ಏರಿಯಾಸ್ ಗೊತ್ತಿರಲ್ಲ, ಅಂದ್ರೆ ಇಲ್ಲಿ ಏರಿಯಾ ಇದೆ, ಇಷ್ಟ ಹತ್ರ ಇದೆ ಅಂತ. ಬಟ್ ನಾವೇನಂದ್ರೆ ನಾವು ಅವರಿಗೆ ಹೇಳ್ಕೊಡೋದ್ರಲ್ಲಿ ನಮ್ ಟ್ರಸ್ಟ್ ಇಂಪಾರ್ಟೆಂಟ್. ಅವ್ರು ನಮ್ ಜೊತೆ 4 ವರ್ಷದಿಂದ ಇದಾರೆ ಅಂದ್ರೆ ನಾವು ಹಾಗೆ ಇರ್ಬೇಕು. ಸೊ ಅವ್ರ ಒಂದು ಕಸ್ಟಮರ್ದ ಅಡ್ರೆಸ್ ಮತ್ತೆ ಫೋನ್ ನಂಬರ್ ನಮ್ಮ ಹತ್ರ ಶೇರ್ ಮಾಡ್ತಾರೆ ಅಂದ್ರೆ ಅದು ಟ್ರಸ್ಟ್ ಇಂದ ಶೇರ್ ಮಾಡ್ತಾರೆ. ನಾವು ಹೋಗ್ಬಿಟ್ಟು ಮತ್ತೆ ನನ್ನ ಬಿಸ್ನೆಸ್ ಅದೇ ತರನೇ, ನಾನು ಆ ಕಸ್ಟಮರ್ಗೆ ಮತ್ತೆ ಹೋಗಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ಇನ್ ಕೇಸ್ ಅವ್ರ ಕಸ್ಟಮರ್ ನನಗೆ ಕಾಲ್ ಮಾಡಿದ್ರೆ ಕೂಡ ನಾನು ಅವರಿಗೆ ಇನ್ಫಾರ್ಮ್ ಮಾಡ್ತೀನಿ, ನಿಮ್ ಕಸ್ಟಮರ್ ನನಗೆ ಕಾಲ್ ಮಾಡ್ತಿದ್ದಾರೆ, ನೀನ್ ಮಾತಾಡು ಅಂತ. ಆ ತರ ಬಾಂಡಿಂಗ್ ಇದೆ ನಮ್ಮಲ್ಲಿ. ಸೊ ಹಂಗಾಗಿ ಅವರು ನಮ್ಮ ಹತ್ರ 4-5 years ಇಂದ ಸ್ಟಿಕ್ ಆಗಿದ್ದಾರೆ. ಎಷ್ಟು ನಂಬಿಕೆ ಇರುತ್ತೋ ನಂಬಿಕೆ ಅಷ್ಟೇ ಇದ್ರೆ ಮಾತ್ರನೇ ಯಾವ್ದಾದ್ರು ಲಾಂಗ್ ಟರ್ಮ್ ನಾವು ಬೆಳಿಬೇಕಂದ್ರೆ ನಂಬಿಕೆ ಇರ್ಬೇಕು ಮುಖ್ಯ. ಕರೆಕ್ಟ್. ನಂಬಿಕೆ ಇಲ್ಲ ಅಂದ್ರೆ ಅದು ಲಾಂಗ್ ಟರ್ಮ್ ಉಳಿಯಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಆಗ್ಬೋದು, ಲಾಂಗ್ ಟರ್ಮ್ ಇರ್ಬೇಕಂದ್ರೆ ನೀವ್ ಇಷ್ಟೆಲ್ಲ ಎಲ್ಲಾನು ಫುಡ್ ಪ್ರಾಡಕ್ಟ್, ನಾವ್ ಎಲ್ಲಾನು ಒಟ್ಟಾಗಿ ತಗೊಳ್ಳೋದು, ಅದು ಎಂತೆಂತದೋ ತಗೊಂಡ್ರೆ ಅದು ಕೂಡ ಆಮೇಲೆ 7-8 years ಆಯ್ತಾ? ಇಲ್ಲ 6 years ಆಯ್ತು. 6 years ಇಂದ ಮಾಡ್ತಿದ್ದೀರಿ ಅಂದ್ರೆ ಪ್ರಾಡಕ್ಟ್ ಚೆನ್ನಾಗಿರೋದಕ್ಕೇನೆ ಸಾಧ್ಯ, ಇಲ್ಲ ಅಂದ್ರೆ ಇಷ್ಟೊತ್ತಿಗೆ. ಮತ್ತೆ ನಮ್ಮ ಇಂಟೆನ್ಷನ್ ಏನು ಅಂದ್ರೆ ಒಳ್ಳೆ ಪ್ರಾಡಕ್ಟ್ ರೀಸನಬಲ್ ಪ್ರೈಸ್ ಅಲ್ಲಿ ಕಸ್ಟಮರ್ ಸಿಗ್ಬೇಕು ಅಂತ. ಮತ್ತೆ ನಾವು ಶಿಪ್ಪಿಂಗ್ ಚಾರ್ಜಸ್ ಅಷ್ಟೇ ಎಲ್ಲರ ತರನು 100-200 ಆ ತರ ಎಲ್ಲ ಚಾರ್ಜ್ ಮಾಡೋದಿಲ್ಲ. ಕೊರಿಯರ್ ಮಾತ್ರ ಅದು ಅನಿವಾರ್ಯ, ನಮ್ಗೆ ಕೊರಿಯರ್ ಅವ್ರು ಏನ್ ಚಾರ್ಜ್ ಮಾಡ್ತಾರೋ ಅದ್ ಮಾಡ್ಲೇಬೇಕು ನಾವು. ಬಟ್ ನಮ್ಮ ಎಕ್ಸಿಕ್ಯೂಟಿವ್ ಹೋಗ್ತಾ ಇದಾರೆ ಅಂದ್ರೆ ಮಿನಿಮಮ್ ಶಿಪ್ಪಿಂಗ್ ಇಂದ ಒಳ್ಳೆ ಪ್ರಾಡಕ್ಟ್ಸ್ ಕೊಡ್ತೀವಿ ನಾವು. ಅವ್ರ ಮನೆ ಬಾಗಿಲಿಗೆ ತಗೊಂಡೋಗಿ ಕೊಡುವಂತದ್ದಿದೆ. ಸೊ ಎಕ್ಸಿಕ್ಯೂಟಿವ್ ಒಬ್ರು ಇದ್ದಾರೆ, ಅವರಿಗೂ ಹೆಲ್ತ್ ಇಶ್ಯೂಸ್ ಇದೆ, ಬಟ್ ಸ್ಟಿಲ್ ಅವರು ಮನೆ ಬಾಗಿಲಿಗೆ ತಗೊಂಡೋಗಿ ಕೊಡ್ತಾರೆ. 4 years ಇಂದ ನಮ್ ಜೊತೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಅವ್ರ ಸಪೋರ್ಟ್ ತುಂಬಾ ಇದೆ ನಮ್ಗೆ. ಪ್ರತಿ ಒಂದು JP ನಗರಲ್ಲಿ ಜಯನಗರ್ ಸೈಡ್ ಕಸ್ಟಮರ್ಸ್ ಎಲ್ಲ ಅವ್ರ ಮೂಲಕನೇ ನಾವು ಡೆಲಿವರಿ ಮಾಡೋದು. ಬೇರೆ ಕಡೆನೂ ಕಳಿಸ್ತೀವಿ, ಎಲ್ಲಾ ಕಡೆ ಇದೆ, ಗುಲ್ಬರ್ಗ, ರಾಯಚೂರು, ಮೈಸೂರು, ಕೇರಳ. ಸ್ಮಾಲ್ ಕಳಿಸ್ತೀರಾ ಅಥವಾ ಬಲ್ಕ್ ಆರ್ಡರ್ಸ್ ಮಾತ್ರ? ಸ್ಮಾಲ್ ಕಳಿಸ್ಬೇಕು ಅಂದ್ರೆ ಕೊರಿಯರ್ ಮೂಲಕ ಕಳಿಸ್ತೀವಿ. 1 ಲೀಟರ್ 2 ಲೀಟರ್ ಕಸ್ಟಮರ್ಸ್ ಇದಾರೆ ನಮ್ಮ ಹತ್ರ. 3 liters ತಗೊಳ್ಳೋರು ಇದಾರೆ ಔಟ್ಸೈಡ್ ಬ್ಯಾಂಗ್ಳೂರು. ಕೆಲವರು 1 ಲೀಟರ್, ಅರ್ಧ ಲೀಟರ್ ಇಂದ ತಗೊಳ್ತಾರೆ. ನಿಮ್ ಹತ್ರ ಏನೇನೆಲ್ಲ ಪ್ರಾಡಕ್ಟ್ಸ್ ಇದೆ ಇವಾಗ? ನಮ್ಮಲ್ಲಿ ನಮ್ದು ಮೇನ್ ಪ್ರಾಡಕ್ಟ್ ಬಂದು ತುಪ್ಪ, ಕಾಫಿ ಪೌಡರ್, ಪಿಕಲ್ಸ್ ಎಲ್ಲಾನು ಮಲ್ನಾಡ್ ಪ್ರಾಡಕ್ಟ್ಸ್ ನಮ್ದು. ಕಾಫಿ ಪೌಡರ್ ಚಿಕ್ಕಮಂಗ್ಳೂರ್ ಕಾಫಿ ಪೌಡರ್ ನಿಜ ತುಂಬಾ ಚೆನ್ನಾಗಿದೆ, ನಾನು ತುಂಬಾ ಯೂಸ್ ಮಾಡಿದ್ದೀನಿ. ಫಿಲ್ಟರ್ ಕಾಫಿ ನಿಜ ತುಂಬಾನೇ ಚೆನ್ನಾಗಿದೆ ಇವ್ರ ಹತ್ರ ತಗೊಳ್ಳೋದು. ಕಾಫಿ ಪೌಡರ್ ಮತ್ತೆ ತುಪ್ಪ ನಾನು 2 ಯೂಸ್ ಮಾಡಿದ್ದೇನೆ. ಪಿಕಲ್ ಒಂದ್ಸಲ ಏನೋ ತರಿಸ್ಕೊಂಡಿದ್ದೆ, ಆಮೇಲೆ ತುಪ್ಪ ನಮ್ದು ಮೇನ್ ಪ್ರಾಡಕ್ಟ್ ಇದೆ. ಸೊ ಹಂಗಾಗಿ ತುಪ್ಪನು ಮಲ್ನಾಡೆ ನಮ್ದು, ಎಲ್ಲ ಮಲ್ನಾಡ್ ಪ್ರಾಡಕ್ಟ್ಸ್. ಸೊ ಹಂಗಾಗಿ ನಾವು ಬೇರೆ ಪ್ರಾಡಕ್ಟ್ಸ್ ಇನ್ಕ್ಲೂಡ್ ಮಾಡಲ್ಲ, ಬರೀ ಮಲ್ನಾಡ್ ಪ್ರಾಡಕ್ಟ್ಸ್ ಅಂತಾನೆ ಅನ್ಕೊಂಡು ಸ್ಟಾರ್ಟ್ ಮಾಡಿರೋದು ಇದು. ಮತ್ತೆ ಸೀಸನಲ್ ಇದ್ರಲ್ಲಿ ನಾವು ಹಲಸಿನ ಹಪ್ಪಳ, ಹಲಸಿನ ಚಿಪ್ಸು, ಹಲಸಿನಕಾಯಿ ಚಿಪ್ಸು ಅವೆಲ್ಲ ಅಲ್ಲಿಂದಾನೆ ಹೌದು, ಸೀಸನ್ ಇದ್ದಾಗ ಅದನ್ನು ಮಾಡೋದಿದೆ. ನೀವು ಅಲ್ಲಿ ಹೇಗ್ ಮಾಡ್ತಾರೆ ಏನೋ ಅದನ್ನೆಲ್ಲ ನೋಡಿದೀರಿ, ಮಾರ್ಕೆಟಿಂಗ್ ಮಾಡಿ ತರಿಸ್ಕೊಂಡು. ಮತ್ತೆ ಅಲ್ಲಿರೋರಿಗೂ ಒಂದು ಸಹಾಯ ಆಗತ್ತೆ. ಹೌದು, ಅಲ್ಲಿ ಏನಂದ್ರೆ ತುಪ್ಪ ಎಲ್ಲ ಅವರು ಮಾರ್ಕೆಟಿಂಗ್ ಎಲ್ಲ ಮಾಡೋದಿಲ್ಲ, ಅವರು ಬಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು, ಅವರಿಗೆ ಅಷ್ಟು ಇದಿಲ್ಲ. ಹಂಗಾಗಿ ಅವರು ಇದ್ರಲ್ಲಿ ನಾವು ಇದ್ ಮಾಡ್ತಾ ಇದೀವಿ, ನಮ್ ರಿಲೇಟಿವ್ ಆಗಿರೋದ್ರಿಂದ. ಸೊ ಎಲ್ಲ ಅವ್ರು ಮಾಡಿ ಕೊಡ್ತಾರೆ ನಮ್ಗೆ. ನಾವ್ ಇಲ್ಲಿ ಪ್ಲೇಸ್ ಇಲ್ಲ ಅಂತ ನಾವ್ ಅಲ್ಲೇ ಎಲ್ಲ ಪ್ರಿಪೇರ್ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡಿಸಿ ತರಿಸೋದು. ಹಂಗಾಗಿ ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ನಾವೇನು ಪ್ಯಾಕಿಂಗ್ ಎಲ್ಲ ಇಟ್ಕೊಂಡಿಲ್ಲ. ಪ್ರತಿಭಾ ಅವ್ರ ಹತ್ರ ಫ್ರೆಶ್ ಆಗಿರೋ ಗೀ, ಕಾಫಿ ಪೌಡರ್, ಅರಿಶಿನ, ಹಾಗೆ ಫುಡ್ ಪ್ರಾಡಕ್ಟ್ಸು ತುಂಬ ಇದೆ. ಪಿಕ್ಕಲ್ಸು ಮತ್ತು ಪುಡಿಗಳು, ಇಂಥದ್ದೆಲ್ಲ ತುಂಬ ಫ್ರೆಶ್ ಆಗಿರೋದನ್ನೇ ಅವರು ಮಾಡಿ ಸೇಲ್ ಮಾಡ್ತಿದ್ದಾರೆ. ಅವ್ರದ್ದು ಡೀಟೇಲ್ಸ್ ಎಲ್ಲನೂ ನಾನು ನಿಮಗೆ ಹಾಕಿದ್ದೀನಿ, ತಮ್ಮನೇಲಲ್ಲಿ ಕೂಡ ಇದೆ, ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಏನು ಬೇಕು ಅದನ್ನು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಪ್ರತಿಭಾ ಅವ್ರ ಹತ್ರ ಸಿಗೋ ಪ್ರತಿಯೊಂದು ಪ್ರಾಡಕ್ಟ್ದು ನಾನು ಸಪ್ರೇಟ್ ಆಗೇನೆ ವಿಡಿಯೋ ಮಾಡಿದ್ದೀನಿ. ಒಂದೇ ಮಾಡಿದ್ರೆ ವಿಡಿಯೋ ಲೆಂತಿ ಆಗತ್ತೆ ಅಂತ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.